ವೆಲ್ಕಮ್ ಟು ಎಲ್ ಎಮ್ ಕನ್ನಡ ಟ್ರೇಡಿಂಗ್ ಚಾನಲ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನನ್ನ ಟ್ರೇಡ್ ಇವಾಗ ಜಸ್ಟ್ ಮುಗಿಸ್ತಿದ್ದೀನಿ. ನನ್ನ ಐಡಿಯಾ ಇದ್ದಿದ್ದು ಬೈಯಿಂಗ್ ಸೈಡ್ ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಬೈಯಿಂಗ್ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಟ್ರೆಂಡ್ ಲೈನ್ನ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾನೆ ಅಂತ ಗೊತ್ತಿತ್ತು. ಬಟ್ ಅದಾದಮೇಲೆ ವೆಯ್ಟ್ ಮಾಡಿಕೊಂಡು ಇವಾಗ ಟ್ರೇಡ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ನನ್ನ ಮೈಂಡಲ್ಲಿ ಇದು 1:2 ನಾವು 1:2 ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ನೋಡ್ಬೋದು, ಮಾರ್ಕೆಟ್ ಬೈಯಿಂಗ್ ಸೈಡ್ ಜಾಸ್ತಿ ಮೂವ್ಮೆಂಟ್ ಕೊಡ್ತಾ ಇರಲಿಲ್ಲ. ನನ್ನ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಜಾಸ್ತಿ ಮೂವ್ಮೆಂಟ್ ಇರೋಲ್ಲ ನಾನು ಬೈ ಮಾಡಬೇಕು ಅಂದಾಗ. ಸೊ ಇವಾಗ ಮಾರ್ಕೆಟ್ ಕಂಪ್ಲೀಟ್ ಮಾಡಿದೆ, ಬಟ್ ರಿಸ್ಕ್ ರಿವಾರ್ಡ್ ಮೇಲೆ ಫೋಕಸ್ ಆಗಿಲ್ಲ, ಇವತ್ತು ಹಿಡ್ದೂ ಇಲ್ಲ. ಯಾಕಂದರೆ ಬೈಯಿಂಗ್ ಎಕ್ಸಿಟ್ ಮಾಡಿದೆ ನಾನು 3 ಪಾಯಿಂಟ್ ಅಷ್ಟೇ ಹಿಡಿಯೋಕ್ಕಾಗಿದ್ದು. ಅದಕ್ಕೋಸ್ಕರ ಒಂದು 20-25 ನಿಮಿಷ ವೆಯ್ಟ್ ಮಾಡಿದ್ದೀನಿ ಆ 3 ಪಾಯಿಂಟ್ ಹಿಡಿಯೋದಕ್ಕೆ. ಸೊ ಮಾರ್ಕೆಟು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇತ್ತು, ಸೊ ಅದಕ್ಕೆ ಮಾರ್ಕೆಟು ಹಿಡಿಯೋಕ್ಕಾಗಿಲ್ಲ. ಅದು ಬೇರೆ ನನಗೆ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ವೀಕಿಂದ ಬ್ಯಾಕ್ ಟು ಬ್ಯಾಕ್ ಲಾಸಸ್ ಆಗ್ತಾಯಿತ್ತು. 2000, 1500 ಆ ಥರ ಎಲ್ಲ. ಸೊ ಅದೊಂದು ಬೇರೆ ಬ್ಯಾಕ್ ಟು ಬ್ಯಾಕ್ ಲಾಸಸ್ ಆಗಿತ್ತು. ಸೊ ಅದಕ್ಕೊಂದು ನನ್ನ ಮೈಂಡು 1:2 ಹಿಡಿಯೋಣ ಬೈಯಿಂಗ್ ಸೈಡ್ ಅಂದ್ಕೊಂಡೆ. ಬಟ್ ಬೈಯಿಂಗ್ ಸೈಡ್ ಹಿಡಿಯೋಕ್ಕಾಗಿಲ್ಲ. ನೀವು ಸ್ಕ್ರೀನಲ್ಲಿ ನೋಡೋದು ಗೊತ್ತಿಲ್ಲ, ಮಾರ್ಕೆಟ್ ಟ್ರೆಂಡು ಮೂವ್ ಆಗ್ತಾಯಿಲ್ಲ ಬೈಯಿಂಗ್ ಸೈಡು. ಅದಕ್ಕೆ ನಾನು ಎಕ್ಸಿಟ್ ಮಾಡಬೇಕಾಗಿತ್ತು. 3% ಏನೋ ಬಂತು, 3.5% ಹತ್ತತ್ರ ಬಂತು. ಇನ್ನೇನು ಹಿಡಿದ್ರು ವೇಸ್ಟು, ಇನ್ನು ಬೈಯಿಂಗ್ ಸೈಡ್ ಮೂವ್ ಆಗೋಲ್ಲ ಅಂತ ಎಕ್ಸಿಟ್ ಮಾಡಿದೆ. ನೋಡ್ಕೊಂಡು ಟ್ರೈ ಮಾಡಿ. ಇವತ್ತು ಸೆಲ್ಲಿಂಗ್ ಪ್ರೆಷರ್ ಇದೆ, ಬಟ್ ಸೆಲ್ಲಿಂಗೂ ಕೊಡ್ತಾಯಿಲ್ಲ. ನಾನು ಸೆಲ್ಲಿಂಗ್ ಹೋಗಬೇಕಾಗಿತ್ತು, 2-3 ಸಲ ಟ್ರೈ ಮಾಡಿದೆ ಎಂಟ್ರಿ ತೊಗೊಳೋದಕ್ಕೆ. ಬಟ್ ಪ್ರೈಸ್ ಮೂವ್ ಆಗ್ತಾಯಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೆಲ್ಲಿಂಗ್ ಕಡೆ ಆಲ್ರೆಡಿ ಲಿಕ್ವಿಡಿಟಿ ಸ್ವೀಪ್ ಆಗೋಗಿದೆ, ಎಲ್ಲರೂ ಯಾರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಎಕ್ಸಿಟ್ ಆಗಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಕ್ಯಾಂಡಲ್ಲು, ಈ ಕ್ಯಾಂಡಲ್ ಪ್ರೈಸ್ ಮೂವ್ ಆಗ್ತಾಯಿಲ್ಲ. ರೆಡ್ ಇದೆಯಲ್ಲ ಸೆಲ್ಲಿಂಗ್ ಸೈಡು, ಕ್ಯಾಂಡಲ್ಲೇ ಮೂವಿಂಗ್ ಆಗ್ತಾಯಿಲ್ಲ. ಎಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ ಅಂದರೆ ಸೆಲ್ಲಿಂಗ್ಸ್ಗೆ ಎಂಟ್ರಿಗೆ 2-3 ಪಾಯಿಂಟು, ಆ 3 ಕ್ಯಾಂಡಲ್ ಒಂದು ಪಾಯಿಂಟ್ ಕೊಡ್ತಾಯಿದ್ದೀನಿ, ಅದು ಕೊಟ್ಟರು ಹೆಚ್ಚು. ಅದಕ್ಕೆ ನನ್ನ ಐಡಿಯಾ ಬಂದಿದ್ದು ಟ್ರೆಂಡ್ ಲೈನ್ ಹಾಕಿದ್ದೀನಿ, ನೋಡ್ಬೋದು ನೀವು. ಅದು ಲಾಸ್ಟ್ 1 ವೀಕಿಂದ ಮಾರ್ಕೆಟ್ ಮೂವ್ಮೆಂಟ್ ಇತ್ತು ಟ್ರೆಂಡ್ ಲೈನ್ ಅದು. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ ಬೈಯಿಂಗ್ ಕಾಲ್ ಸೈಡ್ ತೆಗಿಯೋದಕ್ಕೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಆಲ್ರೆಡಿ. ಮಾರ್ಕೆಟ್ ಬೈಯಿಂಗ್ ನಾನು ಅಂದ್ಕೊಂಡೆ ತಿರ್ಗಿ ಇವತ್ತು ಲಾಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ನಾನು ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾಯಿಲ್ಲ. ಸೊ ಎಷ್ಟು ಸಿಕ್ತು ಅಷ್ಟಕ್ಕೆ ಎಕ್ಸಿಟ್ ಆಗೋದು, ಜಾಸ್ತಿ ಇವತ್ತು ಹೋಲ್ಡಂಗಿಲ್ಲ. ನನ್ನ ರಿಸ್ಕ್ ರಿವಾರ್ಡ್ ಹೇಗಿದೆ ಅಂದರೆ 15 ನಿಮಿಷದ ಮೇಲೆ ಟ್ರೇಡ್ ಹಿಡಿಯೋಂಗಿಲ್ಲ. ಏನೇ ಆಗಲಿ, ಎಷ್ಟು ಬರುತ್ತೋ ಅಷ್ಟು ಬರಲಿ, ಲಾಸ್ ಆದರೆ ಲಾಸು, ಪ್ರಾಫಿಟ್ ಆದರೆ ಪ್ರಾಫಿಟ್ಟು. 15 ನಿಮಿಷ, ನಾನು 20 ನಿಮಿಷ ಹಿಡ್ದಿದ್ದೆ. ನಾನು ವೆಯ್ಟ್ ಮಾಡಿದೆ, ಹೆಂಗಿರೋ ರಿಸ್ಕ್ ರಿವಾರ್ಡ್ ಮೂವ್ ಆಗ್ತಾಯಿದೆ ಲಾಸ್ಟ್ ಮೂಮೆಂಟಲ್ಲಿ ಅಂದ್ಕೊಂಡೆ. ರಿಸ್ಕ್ ರಿವಾರ್ಡ್ ಜಾಸ್ತಿ ಮೂವ್ ಆಗಿಲ್ಲ. ಸೊ ನಾನು ಎಕ್ಸಿಟ್ ಆಗಬೇಕಾಗಿ ಬಂತು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನಾನು ಆಡಿರೋದು. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಹಾಗೆ ತುಂಬ ಮಾರ್ಕೆಟಲ್ಲಿ ಈ ವಾರ ನಿನ್ನೆ ಆಲ್ಮೋಸ್ಟ್ 1 ವಾರದಿಂದ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಸೊ ನೆಕ್ಸ್ಟ್ ವೀಕ್ ಇರೋ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಅದಕ್ಕೆ ಇವಾಗ ಪ್ರೈಸೆಲ್ಲ ಮೂವ್ಮೆಂಟ್ ಜಾಸ್ತಿ ಸಿಗಲ್ಲ, ನೋಡ್ಕೊಂಡು ಟ್ರೇಡ್ ಮಾಡಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮಾರ್ಕೆಟ್ ಟ್ರೆಂಡ್ ಇವಾಗ ಮೂವ್ ಆಗ್ತಾಯಿದೆ. ನಾನು ವೆಯ್ಟ್ ಮಾಡಿದೆ, ಎಷ್ಟೊತ್ತು ಗಂಟೆ ವೆಯ್ಟ್ ಮಾಡಿದೆ, ಆಲ್ಮೋಸ್ಟ್ 20 ನಿಮಿಷ ವೆಯ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋದು ಮಾರ್ಕೆಟ್ ಇವಾಗ ಚೇಂಜ್ ಆಫ್ ಕ್ಯಾರೆಕ್ಟ್ರು. ನೀವೇನೇ ಮಾರ್ಕೆಟ್ ಮೂವ್ಮೆಂಟ್ ಆಗೋ ಮುಂಚೆ ನೀವು ಮಲ್ಟಿಪಲ್ ಟೈಮ್ ಫ್ರೇಮ್ನ ನೋಡಿ. ನಾನು ಒಂದು ಬೇರೆ ಇದು ಟ್ಯಾಬಲ್ಲಿ ನೋಡ್ತಾ ಇರೋದು. ಸೊ ನನ್ನ ಮೊಬೈಲಲ್ಲಿ ಎಲ್ಲ ವೆರಿಫೈಡ್ ಮಾಡಿ ಎಂಟ್ರಿ ಕೊಟ್ಟಿದ್ದು. ನನ್ನಿದು 5 ಪಾಯಿಂಟ್ ಕೊಡಬೇಕು ಅಂತ ಆಲ್ಮೋಸ್ಟ್ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ 400, ಆಲ್ಮೋಸ್ಟ್ 6.5% ಹೋಗ್ಬಿಟ್ಟಿತ್ತು. ಅವ್ನ ಮೈಂಡಲ್ಲಿ ಫಿಕ್ಸ್ ಅದೇ, ಇನ್ನೊಂದು ಸತಿ ಏನನ್ನ 500 ಒಳಗಡೆ ಇದ್ದರೆ ಹಿಡಿತೀನಿ, ಇಲ್ಲ ಅಂದರೆ ಎಕ್ಸಿಟ್ ಆಗ್ತೀನಿ ಅಂತ ಮೈಂಡ್ ಸೆಟ್ ಇತ್ತು. ಅಲ್ಲಿ ಹೋಲ್ಡ್ ಮಾಡಬೇಕು ಅಂದರೆ ಇಟ್ಕೊಂಡಿದ್ದೆ. ಸೊ ಮಾರ್ಕೆಟ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು, ಬಟ್ ಪ್ರೈಸ್ ಮೂವ್ ಆಗಿಲ್ಲ. ಆಲ್ಮೋಸ್ಟ್ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮೂವ್ ಆಗುತ್ತೆ ಇವಾಗ. ಆಲ್ಮೋಸ್ಟ್ ಎಲ್ಲಿ 50 ಪಾಯಿಂಟ್ 60 ಪಾಯಿಂಟ್ ಮೂವ್ ಆಗುತ್ತೆ, ಬಟ್ ಪ್ರೀಮಿಯಮ್ ಮೂವ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸಿಟ್ ಆಗಬೇಕು ಬಂತು. ನೋಡಿ ಕ್ಯಾಂಡಲ್ ಮೂವಿಂಗ್ ಆಗ್ತಾಯಿದೆ ಇವಾಗ, ನೀವು ನೋಡ್ತಾ ಇರ್ಬೋದು. ಏನೇ ಇದ್ರೂ ಹೇಳಿ, ನಾನು ತೋರಿಸ್ತೀನಿ ಹೇಗೆ ಮಾಡಬೇಕು ಅನ್ನೋದು. ಮೇಯ್ನು 15 ಮಿನಿಟ್ಸು. ನಾನು ಏನಕ್ಕೆ ಆರ್ಡರ್ ಬ್ಲಾಕ್ ಮಾಡಿದ್ದೀನಿ ಅಂದರೆ, ಅಲ್ಲಿ ಆರ್ಡರ್ ಬ್ಲಾಕ್ ಮುಂಚೆ ಅದು ಕ್ಯಾಂಡಲ್ ಕ್ಲೋಸಿಂಗ್ ಅಂದರೆ ಲಾಸ್ಟ್ 1 ವೀಕಲ್ಲಿ ಕ್ಲೋಸಿಂಗ್ ಆಗಿರುತ್ತಲ್ವ, ಅದು ಪರ್ಪಲ್ ಕಲರ್ ಲೈನು, ಅದು
ಕ್ಲೋಸಿಂಗ್ ಕ್ಯಾಂಡಲ್ದು ಲೈನ್ ಅದು. ಸೊ ಮಾರ್ಕೆಟ್ ಇಲ್ಲಿಗೆ ಬಂದುಬಿಟ್ಟೆ ಸಪೋರ್ಟ್ ತಗೋತಾ ಇದ್ದ ಅವನು, ಅದಕ್ಕೋಸ್ಕರ ನಾನು ಕಾಲ್ ಸೆಟ್ ಎಕ್ಸಿಕ್ಯೂಟ್ ಮಾಡಿದ್ದು. ಇನ್ನೊಂದು ವೈಟ್ ಬಂದು ಟ್ರೆಂಡ್ ಲೈನು, ಲಾಸ್ಟ್ 1 ವೀಕ್ ಮಾರ್ಕೆಟ್ ಅದೇ ಲೈನ್ ಬಂದು ತಿರ್ಗಾ ಬೈಯಿಂಗ್ ಕೊಟ್ಟಿದ್ದ. ಸೊ ಅದಕ್ಕೋಸ್ಕರ ನನಗೆ ಆ ಬೈಯಿಂಗ್ ಇದೆ ಅಂದ್ಬಿಟ್ಟು ನಾನು ಬೈಯಿಂಗ್ ಸೈಡಲ್ಲಿ ತೆಗೆದಿದ್ದೆ. ಮಾರ್ಕೆಟ್ ಟ್ರೆಂಡ್ ಲೈನ ಮೋಸ್ಟ್ ನೋಡ್ಕೊಂಡು ಇದು ಮಾಡಿ ಅನಾಲಿಸಿಸ್ ಮಾಡಿ ಎಂಟ್ರಿ ಕೊಡಿ. ಟ್ರೆಂಡ್ ಲೈನ ನಿಮ್ಮ ಫೇವರಾಗಿ ಬಂದೇ ಬರುತ್ತೆ, ಯಾವುದೇ ಟ್ರೇಡ್ ಆದರೂ ಅಷ್ಟೇ ನೀವು ಟ್ರೆಂಡ್ ಲೈನ್ ಮೇಲೆ ಫೋಕಸ್ ಮಾಡಿ. ಮಾರ್ಕೆಟು ಇರ್ಬೋದು ಟ್ರೆಂಡ್ ಲೈನು, ಇವಾಗ ಮಾರ್ಕೆಟು ಸೆಲ್ಲಿಂಗ್ ಸೈಡೇ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಓಕೆ, ಎಷ್ಟು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದ್ದರೆ ಮಿನಿಮಮ್ ಅಂದರೆ 100 ಪಾಯಿಂಟ್ ಮೇಲೆ ಇರಬೇಕಾಯ್ತು ಸೆಲ್ಲಿಂಗು. ಸೊ 100 ಪಾಯಿಂಟ್ ಮೇಲೆ ಇಲ್ಲ, ಸೊ ನಿಮ್ಗೆ ಅಡ್ವಾಂಟೇಜ್ ಇದೆ. ಸೊ ಓಕೆ ಇವಾಗ ಬೈಯಿಂಗ್ ಇದೆ, ಇಲ್ಲೂ ಇವತ್ತಿನಲ್ಲಿ ಬೈಯಿಂಗ್ ಇದೆ ಅಂದ್ಕೊಂಡು ವೆಯ್ಟ್ ಮಾಡಿ. ನೋಡಿ ಆಲ್ರೆಡಿ ಆ ಪರ್ಪಲ್ ಕೆಲ್ಪ್ ಮೇಲೆ ಪುಟ್ ಸೈಡ್ ಆಲ್ರೆಡಿ ಬಂದಿದೆ. ಇವಾಗ ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಯಾಕಂದರೆ ಪ್ರೀವಿಯಸ್ನ ಲೋ ಬ್ರೇಕ್ ಮಾಡ್ತಾಯಿಲ್ಲ ಮಾರ್ಕೆಟು, ಅಂದರೆ ಕ್ಲೋಸಿಂಗ್ ಕ್ಯಾಂಡಲ್ನ. ಸೊ ಇದು ಕ್ಲೋಸಿಂಗ್ ಕ್ಯಾಂಡಲ್ ಪರ್ಪಲ್ ಲೈನು, ಅದಾದರೆ ಆರ್ಡರ್ ಬ್ಲಾಕ್ ಮಾಡಿರೋದು ನನ್ನದು, ಇಲ್ಲಿಂದ ಪ್ರೈಸ್ ಮೂವ್ ಆಗುತ್ತೆ ಅಂತ. ಬಟ್ ನಾನು ಒಂದು ಸ್ವಲ್ಪ ಅರ್ಲಿಯಾಗಿ ಟ್ರೇಡ್ ಮಾಡಿದೆ, ಅದಕ್ಕೆ ಅದು ಪ್ರಾಬ್ಲಮ್ ಆಯಿತು. ನಾನು ಅಂದ್ಕೊಂಡೆ ಟ್ರೆಂಡ್ ಲೈನಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಅಂತ. ಸೊ ಆ ಟ್ರೆಂಡ್ ಲೈನಲ್ಲಿ ಸಪೋರ್ಟ್ ತೆಗ್ದಿಲ್ಲ, ಅವನು ಕ್ಲೋಸಿಂಗ್ ಕ್ಯಾಂಡಲಲ್ಲಿ ಸಪೋರ್ಟ್ ತೆಗ್ದಿದ್ದ. 15 ಮಿನಿಟ್ಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮೂವ್ ಆಗಿದೆ ಅನ್ನೋದು. ಹಾಗೆ ನೋಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಹಾಗೆ ನೋಡಿ ವಾಚ್ ಮಾಡಿ. ಥ್ಯಾಂಕ್ ಯು.